ಶುಭವಾಗಲಿ. ನನಗೆ ಬಹಳ ಖುಷಿಯಾಗಿದೆ. ಇವತ್ತು ಶ್ರೀಮತಿ ಮತ್ತು ಶ್ರೀ ಸುರೇಶ್ ಅವರು ಅವರ ತಂದೆಯನ್ನ ನೆನಪು ಮಾಡಿಕೊಂಡು ಅವರ ಕನಸಿನಂತೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ. ಅತ್ಯಂತ ಸುಂದರವಾದಂತಹ ಕಟ್ಟಡವನ್ನ ಕಟ್ಟಿದ್ದಾರೆ. ಅವರ ಅಪ್ಪನವರ ಆಸೆ ಇದ್ದಂತೆ ಒಳ್ಳೆಯ ಸ್ಕೂಲ್ ಅನ್ನ ಕಟ್ಟಬೇಕು, ಈ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು. ನೀವೆಲ್ಲ ಬಹಳ ದೂರ ದೂರ ಹೋಗಿ ಓದಿದ್ರಿ, ಫೆಸಿಲಿಟಿ ಇರಲಿಲ್ಲ, ಸೌಲಭ್ಯ ಇರಲಿಲ್ಲ, ಸೌಕರ್ಯ ಇರಲಿಲ್ಲ. ಆದ್ರೆ ನಮ್ಮ ಈ ಭಾಗದ ಮಕ್ಕಳು ಅವರಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅಂದ್ರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೆಜ್ಜೆಯನ್ನು ಇಡಬೇಕು ಅನ್ನುವಂತ ಅವರ ಕನಸಿನಂತೆ ಇವತ್ತು ಸುರೇಶ್ ಅವರು ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ಆರಂಭ ಮಾಡಿದ್ದಾರೆ. ಅವರಿಗೆ ನಾನು ಈ ಭಾಗದ ಎಲ್ಲ ಜನತೆಯ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ, ಹಾಗೆ ಅಭಿನಂದನೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಇವತ್ತು ತಂದೆ ತಾಯಿಯೊಂದಿಗೆ ಮಕ್ಕಳನ್ನ ಶಾಲೆಗೆ ಕಳಿಸುವುದೇ ಒಂದು ದೊಡ್ಡ ಚಾಲೆಂಜು. ಒಳ್ಳೆಯ ಸ್ಕೂಲ್ ಸಿಗ್ಬೇಕು, ಒಳ್ಳೆಯ ಟೀಚರ್ಸ್ ಸಿಗ್ಬೇಕು, ಒಳ್ಳೆಯ ಶಿಕ್ಷಣ ಸಿಗ್ಬೇಕು, ನಮ್ಮ ಮನೆಯ ಹತ್ತಿರದಲ್ಲಿ ಇರಬೇಕು. ಯಾಕಂದ್ರೆ ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ಓಡಾಡುವುದೇ ಕಷ್ಟ ಆಗುವಂತ ಒಂದು ಸಂದರ್ಭ. ಜೊತೆಗೆ ದೂರ ಓಡಾಡ್ಬೇಕಂದ್ರೆ ಟ್ರಾನ್ಸ್ಪೋರ್ಟಿಗೂ ಹಣ ಕೊಡಬೇಕು ತಂದೆ ತಾಯಿದ್ರು. ಅದಕ್ಕಾಗಿ ನಿಮ್ಮೂರಲ್ಲಿ, ನಿಮ್ಮ ಭಾಗದಲ್ಲಿ, ನಿಮ್ಮ ವಾರ್ಡಲ್ಲಿ ಸುರೇಶ್ ಅವರ ಮನೆಯ ಹತ್ರನೇ ಇಲ್ಲಿರುವಂತ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಸ್ಕೂಲು ಇವತ್ತು ಹೊರಹೊಮ್ಮಿದೆ. ನಮಗೆ ವಿಶ್ವಾಸ ಇದೆ, ಈಗಾಗಲೇ ಸುಮಾರು 300 ಅಡ್ಮಿಷನ್ಸ್ಗೆ ಅಪ್ಲಿಕೇಶನ್ಸ್ ಬಂದಿದ್ದಾವೆ, ಅಡ್ಮಿಷನ್ ಆಗ್ತಾ ಇದೆ. ನರ್ಸರಿಯಿಂದ ಹಿಡಿದು 6ನೇ ತರಗತಿ ತನಕ ಈಗ ಶುರು ಮಾಡಿ ಬರುವಂತ ದಿನಗಳಲ್ಲಿ ಇದನ್ನ 12th ತನಕ ಅಂದ್ರೆ 2nd PU ತನಕ ಮುಂದುವರಿಸಬೇಕನ್ನುವಂತ ಅವರ ಆಶಯ ಇದೆ. ಅವರಿಗೆ ಶುಭವಾಗಲಿ. ನಮ್ಮ ದೇಶದಲ್ಲಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಇದು ತುಂಬಾ ಎಕ್ಸ್ಪೆನ್ಸಿವ್ ಮತ್ತು ಅಗತ್ಯ ಕೂಡ. ಮಕ್ಕಳನ್ನು ಶಾಲೆಗೆ ಕಳಿಸಲೇಬೇಕು. ಇರುವಂತ 1-2 ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆಯ ಜಾಗ ಹಿಡಿಬೇಕು. ತಂದೆ ಕೆಲಸವಾಗಿದೆ. ಶಾಲೆ ಕಟ್ಟಬೇಕಪ್ಪ ಅಂತ ಇವತ್ತು ಹಿರಿಯರಿದೆ. ಶಾಲೆ ನಾನೇನು ಹಣ ಮಾಡೋಕ್ಕೆ ಮಾಡಿಲ್ಲ. ಮಧ್ಯಮ ಜನ, ಮಿಡಲ್ ಕ್ಲಾಸ್ ಜನ ಮಕ್ಕಳುಗಳನ್ನು ಇವತ್ತು ಸೆಂಟರ್ ಅವೆಲ್ಲ ಹಿಂದೆ ಓದಿದ್ದು ಸರ್ಕಾರಿ ಶಾಲೆಗಳಿದೆ. ಇವತ್ತು ಈ ಶೆಟ್ಟಳ್ಳಿ ಬಡಾವಣೆ, ಶೆಟ್ಟಳ್ಳಿ ಗ್ರಾಮದ ಬಡಾವಣೆಗಳು 16 ಬಡಾವಣೆ ಬೆಳೆದಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಸೇರ್ಕೊಂಡಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದು ಜನ ಇವತ್ತು ಈ ಶಾಲೆಯ ಉದ್ಘಾಟನೆಗೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ಈ ಭಾಗದ ನಾಯಕರು, ವಿಶ್ವಾಸಿ ನಮ್ಮ ಅಣ್ಣ ಕಂಸಾರವರು ಬೆಳಗ್ಗೆ ಬಂದು ಈ ಕಾರ್ಯಕ್ರಮದ ಚಾಲನೆ ಕೊಟ್ಟರು. ಅದೇ ರೀತಿ ಚಾಲನೆ ಕೊಟ್ಟಿದ ಮೇಲೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸದಾ ಸ್ಥಿತವಾಗಿರ್ತಕ್ಕಂಥ ನಗುಮುಖದಂಥ ಮುಖ್ಯಮಂತ್ರಿ ವಿಶೇಷವಾಗಿ ಒಂದು ಬಗ್ಗೆ ನನಗೆ ಆಶೀರ್ವಾದ ಮಾಡಿ ಈ ಶಾಲೆ ಆಟದ ಮತ್ತು ಎರಡನ್ನು ವಿಶೇಷವಾಗಿ ಇವತ್ತು ನನಗೆ ಅಭಿನಂದನೆಗಳು ಸಲ್ಲಿಸಿ ಅವರು ಭಾಗಿಯಾಗಿ ಹೋಗಿದ್ದಾರೆ. ಅದೇ ರೀತಿ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು, ದೇಶದ ಮಂತ್ರಿಯಾಗಿ ಸಣ್ಣ ಕೈಗಾರಿಕಾ ಮಂತ್ರಿಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಭಾಗವಹಿಸಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಬಸವಣ್ಣ ಬಂದಿದ್ದು, ಡಾಕ್ಟರ್ ಆಂಜಿನಪ್ಪನವರು ಬಂದಿದ್ದರು. ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಒಂದು ಡ್ರೆಸ್ಸಿಂಗ್ ಮಾಡ್ತಿದ್ದಾರೆ. ಕನ್ಯರು ಬರೋದಿಲ್ಲ, ನಮ್ಮ ಮಲ್ಲೇಶ್ವರ ಅಶ್ವತ್ಥನ್ ಸಾಹೇಬ್ ಅವರು ಬರ್ತಾರೆ, ಲೇಟ್ ಆಗುತ್ತೆ. ನಿರಂತರ ವಿಶ್ವನಾಥ್ ಸಾಹೇಬ್ ಕೂಡ ಬರ್ತಾರೆ, ಲೇಟ್ ಫೋನ್ ಮಾಡಿದ್ದಾರೆ, ಬರ್ತಾರೆ. ಆ ಕ್ಷೇತ್ರ ಕಾರ್ಯಕ್ರಮ ಬಂದಿದ್ದ ಎಲ್ಲ ಅಭಿಮಾನಿಗಳು, ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಅಕ್ಕಪಕ್ಕಿದ್ರು 50ನೇ ವರ್ಷ ಎಲ್ಲರೂ ನಮಗೆ ಶುಭಾಶಯ ಕೊಡ್ತಾರೆ.
ಭಗವಂತನಲ್ಲಿ ಎಲ್ಲರೂ ಒಳ್ಳೆಯದಾಗಲಿ. ಮತ್ತು ಶ್ರೇಯಸ್ ಖುಷಿ ಪಟ್ಟಿದ್ದಾರೆ, ಒಳ್ಳೆ ವಿಶ್ವಾಸ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಮತ್ತು ಅಭಿನಂದನೆ ಎಲ್ಲರಿಗೂ ನನ್ನ ವಂದಿಸಿ ಎಲ್ಲರೂ ಒಳ್ಳೆಯ